ಜನರ ಮೇಲೆ ಕನಿಕರ ಪಡುವಂತವನಾಗಿದ್ದಾನೆ. ಆತನ ಮಕ್ಕಳ ಮೇಲೆ ಕನಿಕರ ಪಡುವಂತವನಾಗಿದ್ದಾನೆ. ಒಬ್ಬರು ನಶಿಸಿ ಹೋಗುವುದು, ಒಬ್ಬರು ಹಾಳಾಗಿ ಹೋಗುವುದು, ಒಬ್ಬರು ಹಲ್ಲೆಲೂಯಾ ಜೀವಿತ ಹಾಳಾಗಿ ಹೋಗುವುದು ಅವರ ಇಷ್ಟ ಇಲ್ಲ. ಹಲ್ಲೆಲೂಯಾ. ಆದ್ದರಿಂದ ದೇವರು ಏನ್ ಮಾಡ್ತಾರೆ, ಕೆಲಸಗಾರನ ಕಳಿಸ್ತಿದ್ದಾರೆ. ಇವತ್ತು ಪಾಸ್ಟರ್ಗಳಿದ್ದಾರೆ, ಇವತ್ತು ಸೇವಕರಿದ್ದಾರೆ, ಇವತ್ತು ಸಭೆ ಇದೆ. ಯಾವುದಕ್ಕೋಸ್ಕರ? ಜನರಿಗೋಸ್ಕರ ದೇವರಿಗೆ ಕನಿಕರ ಪಟ್ಟಿದ್ದರಿಂದ ಜನರು ರಕ್ಷಣೆಗೆ ಬರಬೇಕೆಂಬುದಾಗಿ. ಅಳಿದು ಹೋಗ್ತಿರುವಂತ ಜನರು, ಪಾಪದ ಕಟ್ಟಿಗಳಿಂದ ಜನರು, ಶಾಪದ ಕಟ್ಟಿಗಳಲ್ಲಿರುವಂತ ಜನರು, ವ್ಯಾಧಿ ಪೀಡಿತರು, ಸೆರೆಮನೆಯಲ್ಲಿ ಇರುವಂತವರು ಎಲ್ಲರೂ ಕೂಡ ಏನ್ ಮಾಡಬೇಕು, ರಕ್ಷಣೆಗೆ ಬರಬೇಕೆಂಬುದಾಗಿ ಇವತ್ತು ಸಭೆಗಳನ್ನ, ಚರ್ಚಿಗಳನ್ನ, ದೇವರು ಸೇವಕರನ್ನ, ಹೌದು ಇವತ್ತು ಏನ್ ಮಾಡಿದ್ದಾರೆ, ಸುವಾರ್ತಿಕರನ್ನ, ಪಾಸ್ಟರ್ಗಳನ್ನ, ಅಪೊಸ್ತಲಗಳನ್ನ ದೇವರೇ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಏನ್ ಮಾಡಿದ್ರೆ, ಇನ್ನು ಸೇವಕರಿಗೋಸ್ಕರ ಪ್ರೇಯರ್ ಮಾಡಿ. ಬೆಳೆಯು ಬಹಳವಾಗಿ ಬೆಳೆದು ನಿಂತಿದೆ. ಅನೇಕರು ನಶಿಸಿ ಹೋಗ್ತಾ ಇದ್ದಾರೆ. ಅನೇಕರು ಏನ್ ಮಾಡ್ತಿದ್ದಾರೆ, ಆತ್ಮ ಇವತ್ತೇನಾಗ್ತಿದೆ, ನಶಿಸಿ ಹೋಗ್ತಿದೆ. ಆದುದರಿಂದ ಕೆಲಸರಿಗೋಸ್ಕರ ಬೇಡಿಕೊಳ್ಳಿರಿ ಎಂಬುದಾಗಿ ಹೇಳ್ತಿದ್ದಾರೆ. ಹಲ್ಲೆಲೂಯಾ.